welcome back to Physics People channel. Children, in last class, in last practical, we learned then what a combination of resistance, series combination, parallel combination now discuss ಮಾಡಿದ್ದೇವೆ. Today we are going to learn comparison of EMF of two cells. Comparison of EMF of two cells. We are going to learn this experiment. Name of the experiment: comparison of EMFs of two cells. Aim: comparison of the EMF of two given cells using potentiometer. Apparatus ನಮಗೆ ಏನೇನು ಬೇಕು apparatus? We want potentiometer, battery, two cells, galvanometer, two-way key, rheostat and plug key. And this is the principle based on so this is the principle of potentiometer, and this is the formula we should use, children. So look at here, coming to apparatus, ध्यान से देखो, this is potentiometer, this is potentiometer. So potentiometer it is a device, it is an instrument which is used to find out EMF of the cells, and it is used to compare the EMF of the two cells, and also one more use is there, that is to find out internal resistance of the cell. ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಹಾಗಾದರೆ ಸೊ ಇದು ನಮ್ಮ ಪೊಟೆನ್ಷಿಯೋಮೀಟರ್, ಗ್ಯಾಲ್ವನೋಮೀಟರ್, ಜಾಕಿ. ಲುಕ್ ಅಟ್ ಹಿಯರ್ ಚಿಲ್ಡ್ರನ್, ದಿಸ್ ಈಸ್ ಅವರ್ two-way key. What kind of key? Two-way key. Rheostat, plug key, battery, eliminator. So these are the two cells. ಇವೆ ಎರಡು ಸೆಲ್ಗಳು ವಿದ್ಯಾರ್ಥಿಗಳೇ. ಈ ಸೆಲ್ಲಿನ ಒಂದು ಇ ಎಮ್ ಎಫ್ ಇರ್ತದೆ, ಈ ಸೆಲ್ಗೂ ಕೂಡ ಒಂದು ಇ ಎಮ್ ಎಫ್ ಇರ್ತದೆ. ಆ ಇ ಎಮ್ ಎಫ್ ಅನ್ನು ನಾವೇನು ಮಾಡಬೇಕು? ಕಂಪ್ಯಾರಿಸನ್ ಮಾಡಬೇಕು. ಹಾಗಾದರೆ ಸರ್, ನೀವು ಈ ಸೆಲ್ಲನ್ನು ಯಾಕೆ ತೊಗೊಂಡ್ರಿ? ಇವಕ್ಕೆ ಡೇನಿಯಲ್ ಸೆಲ್ ಅಂತ ಕರಿತೀವಿ. ಸರ್, ನೀವು ಡೇನಿಯಲ್ ಸೆಲ್ಲನ್ನು ಯಾಕೆ ತೊಗೊಂಡ್ರಿ ಸರ್? ವಿ ಕ್ಯಾನ್ ಯೂಸ್ ಲ್ಯಾಗ್ರಾಂಜಿ ಸೆಲ್ ಆಲ್ಸೋ ಚಿಲ್ಡ್ರನ್. ಲ್ಯಾಗ್ರಾಂಜಿ ಸೆಲ್ ಅಂತ ಇರ್ತದೆ, ಆ ಲ್ಯಾಗ್ರಾಂಜಿ ಸೆಲ್ಲನ್ನು ನಾವು ಯೂಸ್ ಮಾಡ್ಬೋದು. ಒಂದು ಡೇನಿಯಲ್ ಸೆಲ್ ತೊಗೋಬೋದು, ಮತ್ತೊಂದು ಲ್ಯಾಗ್ರಾಂಜಿ ಸೆಲ್ ತೊಗೋಬೋದು. ಸೊ ಈ ರೀತಿಯಾಗಿ ನಾವು ಎಕ್ಸ್ಪರಿಮೆಂಟನ್ನು ಮಾಡ್ಬೋದು. ಅವೈಲಬಿಲಿಟಿ ಏನಿರ್ತದಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದದು. ಸೊ ನನಗೆ ಏನು ಅವೈಲಬಿಲಿಟಿ ಇದೆ, ನನ್ನ ಹತ್ರ ಎರಡು ಡೇನಿಯಲ್ ಸೆಲ್ಸ್ ಇವೆ. ಸೊ ಎರಡು ಡೇನಿಯಲ್ ಸೆಲ್ಸನ್ನು ನಾನು ತೊಗೊಂಡಿದ್ದೇನೆ. ಇಸ್ ದಟ್ ಕ್ಲಿಯರ್ ಟು ಯು? ಓಕೆ. ಸೊ ಕಮಿಂಗ್ ಟು ಕನೆಕ್ಷನ್, ಒಂದು ಸ್ವಲ್ಪ ಕನೆಕ್ಷನನ್ನು ನೋಡ್ಕೋಬೇಕು ವಿದ್ಯಾರ್ಥಿಗಳು. ಇಲ್ಲಿ ನೋಡಿ, ಪಿ ಕ್ಯೂ ಪೊಟೆನ್ಷಿಯೋಮೀಟರ್. ಪಿ ಕ್ಯೂ ಅಂದರೆ ಪೊಟೆನ್ಷಿಯೋಮೀಟರ್. ಇಲ್ಲಿ ನೋಡಿ, ಇಲ್ಲಿ ಎರಡು ಟರ್ಮಿನಲ್ಸ್ ಇದೆ. ಇದನ್ನು ನೀವು ಪಿ ಅಂತ ತಗೊಳ್ಳಿ, ಇದನ್ನು ನೀವು ಕ್ಯೂ ಅಂತ ತಗೊಳ್ಳಿ. ಫಿರ್ಸೆ ಇದನ್ನು ನೀವು ಪಿ ಅಂತ ತಗೊಳ್ಳಿ, ಇದನ್ನು ನೀವು ಕ್ಯೂ ಅಂತ ತಗೊಳ್ಳಿ. ಓಕೆ, ಪಿ ಆ್ಯಂಡ್ ಕ್ಯೂ. ನೆಕ್ಸ್ಟ್ ಇಲ್ಲೇನಿದೆ ನೋಡಿ, ಬ್ಯಾಟರಿ, ಪ್ಲಗ್ ಕೀ, ರಿಯೋಸ್ಟ್ಯಾಟ್, E1 ಅಂದರೆ ಫಸ್ಟ್ ಸೆಲ್, E2 ಸೆಕೆಂಡ್ ಸೆಲ್, two-way key, ದೆನ್ ಅದರ ಪಕ್ಕದಲ್ಲಿ ಗ್ಯಾಲ್ವನೋಮೀಟರ್, ದೆನ್ ಜಾಕಿ. ಸೊ ಕಮಿಂಗ್ ಟು ಕನೆಕ್ಷನ್ ಅನ್ನು ಸ್ವಲ್ಪ ನೋಡ್ಕೊಳ್ಳಿ. ನೋಡಿ पॉइंट P इन द पॉजिटिव ऑफ द बैटरी. इधर देखो, पॉइंट P से पॉजिटिव ऑफ द बैटरी कनेक्शन ಮಾಡಿದ್ದೀನಿ ನೋಡಿ, ಕರೆಕ್ಟ್ ಇದೆ. ದೆನ್ ನೆಗೆಟಿವ್ ಆಫ್ ದ ಬ್ಯಾಟರಿ ಗೋಸ್ ಟು ಪ್ಲಗ್ ಕೀ. Another end of the plug key goes to lower end of the rheostat. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕ್ಲಿಯರ್? ಓಕೆ. ಸೊ another lower end is empty. Next, upper end goes to point Q. ಇಲ್ಲಿ ನೋಡಿ, ಇದು Q. ಅಪ್ಪರ್ ಎಂಡನ್ನು
ನಾನು ಪಾಯಿಂಟ್ ಕ್ಯೂಗೆ ಕೊಟ್ಟಿದ್ದೇನೆ. ಸೊ ಅಪ್ಪರ್ ಎಂಡ್ ಗೋಸ್ ಟು ಪಾಯಿಂಟ್ ಕ್ಯೂ. ठीक है. ओके, नेक्स्ट कमिंग टू नेक्स्ट कनेक्शंस. इधर देखो, लक्ष्य कोड़ी. दिस इज पॉजिटिव ऑफ द बैटरी, नेगेटिव ऑफ द बैटरी, पॉजिटिव ऑफ द बैटरी, नेगेटिव ऑफ द बैटरी. इलो पॉजिटिव ऑफ द E1 and positive of the E2. इಲ್ಲಿದೆ ನೋಡಿ, positive of the first cell and positive of the second cell connected to point P. Next, negative of the E1, negative of the E2 goes to two-way key. Ilodi, negative of the E1 goes to here and negative of the E2 second cell goes to here. ನೋಡಿ ಇಲ್ಲಿ ಕನೆಕ್ಷನ್ ಮಾಡಿದ್ದೇನೆ. middle point goes to galvanometer according to circuit connection. Galvanometer another end goes to slider. Is it clear, children? Okay, so let us start the experiment. Come children, ಕನೆಕ್ಷನ್ ಕರೆಕ್ಟ್ ಇದೆ ಇಲ್ಲೋ ಅಪೋಸಿಟ್ ಡಿಫ್ಲೆಕ್ಷನ್ ಅನ್ನು ಚೆಕ್ ಮಾಡಿ ನೋಡಿ. ಪಾಯಿಂಟ್ ಪಿಗೆ ಇಟ್ಟಾಗ ನೋಡಿ ರೈಟ್ ಸೈಡ್ ಡಿಫ್ಲೆಕ್ಟ್ ಆಗಬೇಕು, ಕರೆಕ್ಟ್ ಇದೆ ಅಲ್ಲ. ಪಾಯಿಂಟ್ ಕ್ಯೂಗೆ ಇಟ್ಟಾಗ ರೈಟ್ ಸೈಡ್ ಡಿಫ್ಲೆಕ್ಟ್ ಆಗಬೇಕು, ಬಟ್ ಅದು ರೈಟ್ ಸೈಡ್ ಡಿಫ್ಲೆಕ್ಟ್ ಆಗಿಲ್ಲ. ಇನ್ನೊಂದ್ಸತಿ ತೋರಿಸ್ತೀನಿ. ಪಾಯಿಂಟ್ ಪಿ ರೈಟ್ ಸೈಡ್ ಡಿಫ್ಲೆಕ್ಷನ್, ಪಾಯಿಂಟ್ ಕ್ಯೂ ಅಗೇನ್ ರೈಟ್ ಸೈಡ್ ಡಿಫ್ಲೆಕ್ಷನ್. ಹಾಗಾದರೆ ನಮ್ಮ ಕನೆಕ್ಷನ್ ಏನು ತಪ್ಪಾಗಿದೆಯಾ? ನೋ ಚಿಲ್ಡ್ರನ್. ಹಾಗಾದರೆ ಏನು ಮಾಡಬೇಕು? ಲುಕ್ ಎಟ್ ಹಿಯರ್ ಚಿಲ್ಡ್ರನ್, ನೋಡಿ ಒಂದು ಸ್ವಲ್ಪ ರೆಸಿಸ್ಟೆನ್ಸನ್ನು ಆಫರ್ ಮಾಡಿ ಇಲ್ಲಿ ಸರ್ಕಿಟಲ್ಲಿ ನೋಡಿ. ಐ ಆಮ್ ಗೋಯಿಂಗ್ ಟು ಆಫರ್ ರೆಸಿಸ್ಟೆನ್ಸ್. ನಾನು ರೆಸಿಸ್ಟೆನ್ಸನ್ನು ಆಫರ್ ಮಾಡಿದೆ ಸರ್ಕಿಟಲ್ಲಿ. ಹಾಗಾದರೆ ಚೆಕ್ ಮಾಡಿ, ಈಗ ಬರ್ತದೆ ನೋಡಿ. ಪಾಯಿಂಟ್ ಪಿ ರೈಟ್ ಸೈಡ್ ಡಿಫ್ಲೆಕ್ಷನ್, ಪಾಯಿಂಟ್ ಕ್ಯೂ ಲೆಫ್ಟ್ ಸೈಡ್ ಡಿಫ್ಲೆಕ್ಷನ್. ಹಾಗಾದರೆ ಈಗ ನಮ್ಮ ಕನೆಕ್ಷನ್ನು ಕರೆಕ್ಟ್ ಆಗಿದೆ. ಇಸ್ ದ್ಯಾಟ್ ಕ್ಲಿಯರ್ ಟು ಯು? ಓಕೆ, ಸೊ ಕಮಿಂಗ್ ಟು ಅಬ್ಸರ್ವೇಷನ್ ಅನ್ನು ನೋಡೋಣ. ಬ್ಯಾಲೆನ್ಸಿಂಗ್ ಲೆಂತ್ L1, ಹೌ ಟು ಕ್ಯಾಲ್ಕುಲೇಟ್ L1 ಆ್ಯಂಡ್ ಹೌ ಟು ಕ್ಯಾಲ್ಕುಲೇಟ್ L2. ವೆರಿ ಸಿಂಪಲ್ ಚಿಲ್ಡ್ರನ್. ಲಕ್ಷ್ಯ ಕೊಡಿ. ಲೆಟ್ us consider two-way key. In two-way key, remove any one key. I am going to remove this key. Okay, so go for opposite deflection. Yes, it is correct. ठीक है. Next, balancing length L1. So P in the start ಮಾಡಿ. I forgot to tell one thing. ನೋಡಿ, यहाँ से यहाँ तक 100 सेंटीमीटर, अगेन 100, 200, अगेन 100, 300, अगेन 100, 400. ಟೋಟಲ್ ಎಷ್ಟು ಲೆಂತ್ ಇದೆ? 400 ಲೆಂತ್ ಇದೆ ವೈರ್ದು. 100, 200, 300, 400. ಕ್ಲಿಯರ್ ಇದೆ? ಓಕೆ, ಸೊ ಲೆಟ್ us ಫೈಂಡ್ ಔಟ್ L1. ಓಕೆ, ಸೊ ಈ ರೀತಿ ಸ್ಲೋ ಆಗಿ ಸ್ಲೈಡ್ ಮಾಡೋಣ. ಕೆಲವೊಂದಿಷ್ಟು ಜನ ಇದನ್ನು ಸ್ಲೈಡು ಮಾಡ್ತಾರೆ ಅಥವಾ ಈ ರೀತಿ ಜಂಪು ಕೂಡ ಮಾಡಿಸ್ತಾರೆ, ಬಟ್ ನಾವು ಸ್ಲೈಡಿಂಗ್ ಮೆಥಡನ್ನು ಯೂಸ್ ಮಾಡೋಣ. ಓಕೆ, 100ಕ್ಕೆ ಬಂದೆ. 100ಕ್ಕೆ ಬಂದರೂ ಕೂಡ ಗ್ಯಾಲನೋಮೀಟರ್ 0 ತೋರಿಸ್ತಾ ಇಲ್ಲ. ಕರೆಂಟ್ ಥ್ರೂ ಗ್ಯಾಲನೋಮೀಟರ್ 0 ಬರ್ತಾ ಇಲ್ಲ. ಈಗ ನೋಡಿ 100, 101 ಮತ್ತೆ ಸ್ಟಾರ್ಟ್ ಮಾಡಿ. ಅಟ್ ಸಮ್ ಪಾಯಿಂಟ್ ಇಟ್ ವಿಲ್ ಶೋ 0. 200ಗೂ ಬರಲಿಲ್ಲ. ನೆಕ್ಸ್ಟ್ 201. Yes. Yes, right now it is showing 0. ಕರೆಕ್ಟ್ ಇದೆ. ಸೊ ಹಾಗಾದರೆ ಲೆಂತ್ ಎಷ್ಟಿದೆ ಮೆಜರ್ಮೆಂಟ್ ಮಾಡೋಣ. ಬನ್ನಿ, ಇಲ್ಲಿ ಲೆಂತ್ ಎಷ್ಟಿದೆ ನೋಡಿ. 45 ಇದೆ. 45 ಅಂದರೆ 245 it is. Not only 45. How much? 245. Why? Because यहाँ से यहाँ तक 100, 200 and 245. So I will write
245 centimeter. Correct? So how to take L2? ಇದರ देखो ಯಾವ ಕೀಯನ್ನು ನೀವು ಓಪನ್ ಮಾಡಿದ್ರಲ್ಲ ಆ ಕೀಯನ್ನು ಇನ್ಸರ್ಟ್ ಮಾಡಿ ಇನ್ನೊಂದು ಕೀಯನ್ನು ಓಪನ್ ಮಾಡಿ. Okay, I am going to remove this key. Okay, how to take L2? I should remove this key. First ಈ key remove ಮಾಡಿದ್ರಲ್ಲ ಅದನ್ನ ಈಗ ಇನ್ಸರ್ಟ್ ಮಾಡಿ, ನೆಕ್ಸ್ಟ್ ಇದನ್ನು ರಿಮೂವ್ ಮಾಡಿ. So go for same method. Go for opposite diffraction and start the journey. 100, then 150, no. 200, no. 201, 230, yes, ಇಲ್ಲೇ ತೋರಿಸ್ತದೆ. Yes, right now it is showing 0. How much? 42. Yes, almost 42. So 242. 242. Is it clear? Okay. Then trial 2. Sir, how to take trial 2, sir? Very simple, children. Trial 2 ನ ಹೇಗೆ ತಗೋಬೇಕಂದ್ರೆ ರಿಯೋಸ್ಟಾಟ್ ಅಲ್ಲಿ ಇನ್ನೊಂದು ಸ್ವಲ್ಪ ರೆಸಿಸ್ಟೆನ್ಸ್ ಅನ್ನು ಆಫರ್ ಮಾಡಿ, ಒಂದು ಸ್ವಲ್ಪ ಮುಂದೆ ಸರಿಸಿ, ಇನ್ನೊಂದು ಸ್ವಲ್ಪ ರೆಸಿಸ್ಟೆನ್ಸ್ ಅನ್ನು ಆಫರ್ ಮಾಡಿ. ದೆನ್ ಗೋ ಫಾರ್ ಸೇಮ್ ಮೆಥಡ್. Go for same method. Yes, close this one, open this one, take L1. Okay, again close it, again open it, take L2. You will get the readings. Okay, so ನನಗೆ ಎಷ್ಟು ರೀಡಿಂಗ್ ಸಿಗ್ತದಂದರೆ ನನಗೆ ಇಷ್ಟು ರೀಡಿಂಗ್ ಸಿಕ್ತು ಈಗ ಸೆಕೆಂಡಲ್ಲಿ. ಸೊ ನೆಕ್ಸ್ಟ್ ಥರ್ಡ್ ಒನ್. ಥರ್ಡ್ ಹೇಗೆ ತಗೋಬೇಕು? ಇನ್ನೊಂದು ಸ್ವಲ್ಪ ಇದನ್ನು ರೆಸಿಸ್ಟೆನ್ಸನ್ನು ಇನ್ನೂ ಸ್ವಲ್ಪ ಜಾಸ್ತಿ ಆಫರ್ ಮಾಡಿ, ಇನ್ನೂ ಸ್ವಲ್ಪ ಮುಂದೆ ಕಳಿಸಿ. ಸೇಮ್ ಮೆಥಡ್. ಕ್ಲೋಸ್ ದಿಸ್ ಒನ್, ಓಪನ್ K1, ಕ್ಯಾಲ್ಕುಲೇಟ್ L1, ನೆಕ್ಸ್ಟ್ ಕ್ಲೋಸ್ K1, ನೆಕ್ಸ್ಟ್ ಓಪನ್ ದಿಸ್ ಒನ್ ಆ್ಯಂಡ್ ಟೇಕ್ L2. ಓಕೆ, ನನಗೆ ಎಷ್ಟು ಬಂತಂದರೆ 240, 239 ಲೆಂತ್ ಬಂತು. ಒಂದು ಸತಿ ರೀಡಿಂಗನ್ನು ತೊಗೊಂಡ ತಕ್ಷಣ ಬ್ಯಾಟರಿ ಆಫ್ ಮಾಡಿ, ಪ್ಲಗ್ ಕೀ ರಿಮೂವ್ ಮಾಡಿ, ನೀಟಾಗಿ ಕನೆಕ್ಷನ್ಸನ್ನು ರಿಮೂವ್ ಮಾಡಿಬಿಡಿ. ನೀಟಾಗಿ ಕನೆಕ್ಷನ್ಸನ್ನು ರಿಮೂವ್ ಮಾಡಿಬಿಟ್ಟು ಅಪಾರ್ಟಸನ್ನು ಹೊಂದಿಸಿ ಇಟ್ಬಿಡಿ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ಅ ಪ್ರೊಸೀಜರ್ ಟು ಟೇಕ್ ದಿ ರೀಡಿಂಗ್ಸ್ ಚಿಲ್ಡ್ರನ್. ದೆನ್ ಗೋ ಫಾರ್ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ಏನಿದೆ ನೋಡಿ. E1 upon E2 is equal to L1 upon L2 ಇದೆ ಫಸ್ಟ್ ಒನ್. E1 upon E2 is equal to L1 ಎಷ್ಟಿದೆ? 245. L2 ಎಷ್ಟಿದೆ? 242. ಇದನ್ನು ಕ್ಯಾಲ್ಕುಲೇಷನ್ ಮಾಡೋಣ. ನೆಕ್ಸ್ಟ್ E1 upon E2 ಇಲ್ಲೆಷ್ಟಿದೆ? 241 ಆ್ಯಂಡ್ 242. ಥರ್ಡ್ ಒನ್ E1 upon E2 ಅಂದರೆ L1 ಎಷ್ಟಿದೆ? 240. ನೆಕ್ಸ್ಟ್ 239. ಸೊ ಕ್ಯಾಲ್ಕುಲೇಷನ್ ಮಾಡೋಣ, ಎಷ್ಟು ಬರ್ತದೆ ನೋಡೋಣ. E1 upon E2 ಎಷ್ಟು ಬಂತು? 1.01. ಸೆಕೆಂಡ್ 0.99. ಥರ್ಡ್ 1.004. ನೋಡಿ ಇಷ್ಟು ರೀಡಿಂಗ್ಸ್ ಬಂತು. ನೆಕ್ಸ್ಟ್ ಆ್ಯಾವ್ರೇಜ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಅಂದರೆ ಇವು ಮೂರನ್ನು ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ 3 ಮಾಡಿ. ಎಷ್ಟು ಬಂತು? 1.01. 1.01. ಸೊ ಆ್ಯಾವ್ರೇಜ್ ವ್ಯಾಲ್ಯೂ ಬಂತು. ನೆಕ್ಸ್ಟ್ ರಿಸಲ್ಟ್. ದ ರೇಷಿಯೋ ಆಫ್ EMF ಆಫ್ ದ ಸೆಲ್ಸ್ ಎಷ್ಟು ಬಂದಿದೆ? 1.001. ಸೊ 1.01 would be the right answer. Yes? So these are the precaution we should remember, children. So this is all about experiment number 4, comparison of EMF of two cells. Thank you so much.